ಶಾಂತಿ. ದಿನಾಂಕ ಆಗಿದೆ 31/5/2026. ಪರಮಾತ್ಮನ ಪ್ರೀತಿಗೆ ಪಾತ್ರ ಆತ್ಮರೇ, ದುಃಖಿಗಳಿಗೆ ಸುಖದ ಅಂಚಲಿ ಕೊಡಿ. ವ್ಯರ್ಥವನ್ನು ಸಮಾಪ್ತಿ ಮಾಡಿ ಸಮರ್ಥ ಆಗಿರಿ ಮತ್ತು ಸಮಯವನ್ನು ಸಮೀಪ ತನ್ನಿರಿ. ಇಡೀ ಕಲ್ಪದಲ್ಲಿ ಆತ್ಮರ ಪ್ರೀತಿ, ಮಹಾತ್ಮರ ಪ್ರೀತಿ, ಧರ್ಮಾತ್ಮರ ಪ್ರೀತಿ ಅನುಭವ ಮಾಡಿದ್ದೀರಿ. ಆದರೆ ಪರಮಾತ್ಮನ ಪ್ರೀತಿ ಅನುಭವ ಈ ಸಂಗಮಯುಗದಲ್ಲಿ ಮಾತ್ರ ಸಿಗುತ್ತದೆ. ಪರಮಾತ್ಮ ಪ್ರಿಯರು ಕೋಟಿಯಲ್ಲಿ ಕೆಲವು ಮಕ್ಕಳಿದ್ದಾರೆ. ಈ ಸಮಯದಲ್ಲಿಯೇ ಪರಮಾತ್ಮನ ಪ್ರೀತಿಯ ಅನುಭವ ಮಾಡಲು ಸಾಧ್ಯ. ಪರಮಪಿತ ಪರಮಾತ್ಮ ನಿಮ್ಮಿಂದ ಏನು ಬಯಸುತ್ತಾರೆ ಅದು ನಿಮ್ಮೆಲ್ಲರಿಗೂ ತಿಳಿದಿದೆ. ನನ್ನ ಒಂದೊಂದು ಮಗು ತಂದೆಯ ಸಮಾನ ಆಗಬೇಕು ಎನ್ನುವ ಇಚ್ಛೆ ನೀವು ಮಾಲೀಕ ಮಕ್ಕಳ ಪ್ರತಿ ಇದೆ. ಯಾವುದೇ ಅಭಿಮಾನದ ಅಥವಾ ಅಪಮಾನದ ವ್ಯರ್ಥ ಸಂಕಲ್ಪ ಇಡೀ ದಿನದಲ್ಲಿ ತನ್ನ ಕಡೆ ಸೆಳೆಯಲಿಲ್ಲ ತಾನೆ ಎಂದು ಪರಿಶೀಲನೆ ಮಾಡಿಕೊಳ್ಳಿ. ಬಾಗ್ದಾದ ಈಗ ಇದೇ ಸೂಚನೆ ಕೊಡುತ್ತಿದ್ದಾರೆ. ಏನೆಂದರೆ, ಸಮಯದ ಸಮೀಪತೆಯ ಅನುಸಾರ ವ್ಯರ್ಥ ಸಂಕಲ್ಪವು ಅಪವಿತ್ರತೆಯ ಚಿಹ್ನೆಯಾಗಿದೆ. ನಡೆಯುತ್ತಾ ತಂದೆ ಕೊಟ್ಟಿರುವ ವಿಶೇಷತೆಯನ್ನು ನನ್ನ ವಿಶೇಷತೆ ಎಂದು ತಿಳಿದು ಅಭಿಮಾನದಲ್ಲಿ ಬಂದರೆ ಇದು ಸಹ ವ್ಯರ್ಥ ಸಂಕಲ್ಪ ಆಯಿತು. ಯಾವ ವ್ಯರ್ಥ ಸಂಕಲ್ಪ ನನ್ನನ್ನು ತನ್ನ ಕಡೆ ಸೆಳೆಯುತ್ತಿಲ್ಲ ತಾನೆ ಎಂದು ಪರಿಶೀಲನೆ ಮಾಡಿಕೊಳ್ಳಿ. ಏಕೆಂದರೆ ಈಗ ಪವಿತ್ರ ಪ್ರಪಂಚ, ಪವಿತ್ರ ರಾಜ್ಯ ಸಮೀಪ ಬರುತ್ತಿದೆ. ದುಃಖ ಮತ್ತು ಅಶಾಂತಿ ನಾಲ್ಕು ಕಡೆ ಭಿನ್ನ ಭಿನ್ನ ರೂಪದಲ್ಲಿ ಹೆಚ್ಚುತ್ತಿದೆ. ಅದಕ್ಕಾಗಿ ಪವಿತ್ರತೆಯ ಪ್ರಕಂಪನಗಳ ಅವಶ್ಯಕತೆ ಇದೆ. ಈ ಸಮಯದಲ್ಲಿ ಡಬಲ್ ಸೇವೆಯ ಅವಶ್ಯಕತೆ ಇದೆ. ಈಗ ಆತ್ಮರಿಗೆ ಹೆಚ್ಚಿನ ಸಕಾಶ ಬೇಕಾಗಿದೆ. ಅದಾಗಿದೆ ಮನಸಾ ಸೇವೆಯ ಮೂಲಕ ಪ್ರಕಂಪನ ಕೊಡುವುದು, ಧೈರ್ಯ ಕೊಡುವುದು, ಉಮಂಗ ಉತ್ಸಾಹ ಕೊಡುವುದು. ನೀವು ಪರಮಾತ್ಮನ ಪ್ರೀತಿಗೆ ಪಾತ್ರರಾದ ಆತ್ಮರು ಈಗ ಪ್ರೀತಿಯ, ಸಂತುಷ್ಟತೆಯ, ಖುಷಿಯ ಅಂಚಲಿ ಕೊಡುವ ಅವಶ್ಯಕತೆ ಇದೆ. ದುಃಖಿಗಳಿಗೆ ಸುಖದ ಅಂಚಲಿ ಕೊಡಿ. ಒಂದು ಮನಸಾ ಸೇವೆಯ ಮೂಲಕ ಸಕಾಶ ಕೊಡಿ ಮತ್ತು ಇನ್ನೊಂದು ನಿಮ್ಮ ಚಹರೆ ಮತ್ತು ಚಲನೆಯ ಮೂಲಕ ತಂದೆಯನ್ನು ಪ್ರತ್ಯಕ್ಷ ಮಾಡಿರಿ. ನಿಮ್ಮ ಚಹರೆ ಮತ್ತು ಚಲನೆಯ ಮೂಲಕ ನಿಮ್ಮ ನಯನಗಳಲ್ಲಿ ತಂದೆಯ ಪ್ರತ್ಯಕ್ಷತೆ ಆಗಬೇಕು. ಈಗ ಇದರ ಕುರಿತು ಪರಸ್ಪರ ಯೋಜನೆ ಮಾಡಿರಿ. ದುಃಖ ಅಶಾಂತಿ ಅತಿಯಾಗಿದೆ, ಅಂತ್ಯವಾಗುವುದಿಲ್ಲ. ಇಂತಹ ಸಮಯದಲ್ಲಿ ಭಗವಂತ ಆಸ್ತಿ ಕೊಡುತ್ತಿದ್ದಾರೆ ಎನ್ನುವುದನ್ನು ಆತ್ಮರಿಗೆ ಅನುಭವ ಮಾಡಿಸಿರಿ, ಕೇವಲ ಹೇಳುವುದಲ್ಲ. ಈಗ ಈ ವ್ಯರ್ಥವನ್ನು ಸಮಾಪ್ತಿ ಮಾಡಿ ಸದಾ ಸಮರ್ಥರಾಗಿ ಸಮರ್ಥ ಮಾಡಿರಿ. ಕೇವಲ ಸಂದೇಶ ಕೊಡುವುದಲ್ಲ, ಸಮರ್ಥ ಮಾಡಿರಿ, ಸಮರ್ಥ ಆಗಿರಿ, ಸಮರ್ಥ ಮಾಡಿರಿ. ನೀವು ಅನುಭವಿ ಆಗಿ ಅನೇಕರನ್ನು ಅನುಭವಿ ಮಾಡುವ ತಂದೆಯ ಸೇವೆಯನ್ನು ನೀವು ಮಾಡಲು ಸಾಧ್ಯವಿದೆ. ಈಗ ಸಮಯ ತೀವ್ರವಾಗಿ ಹೋಗುತ್ತಿದೆ. ಶಿವಬಾಬಾ ಅವರೊಂದಿಗೆ ಪ್ರೀತಿ ಇದೆ ಅಲ್ಲವೇ? ಆದ್ದರಿಂದ ಕಣ್ಣು ತೆರೆದ ತಕ್ಷಣ ಶಿವಬಾಬಾ ಗುಡ್ ಮಾರ್ನಿಂಗ್ ಮತ್ತು ರಾತ್ರಿ ಮಲಗುವಾಗ ಶಿವಬಾಬಾ ಗುಡ್ ನೈಟ್ ಎಂದು ಹೇಳಿರಿ. ಈಗ ಎಲ್ಲ ಚಿಕ್ಕವರು ದೊಡ್ಡವರು ವಿಶ್ವ ಪರಿವರ್ತಕ, ವಿಶ್ವದ ದುಃಖವನ್ನು ಪರಿವರ್ತನೆ ಮಾಡಿ ಸುಖದ ಪ್ರಪಂಚ ತರಲು ತಮ್ಮನ್ನು ಜವಾಬ್ದಾರರು ಎಂದು ತಿಳಿಯಿರಿ. ತಮ್ಮ ಮೂರ್ತಿಯಿಂದ ತಂದೆ ಹಾಗೂ ಶಿಕ್ಷಕನ ಚಹರೆಯನ್ನು ಪ್ರತ್ಯಕ್ಷಗೊಳಿಸುವಂತಹ ಅನುಭವಿ ಮೂರ್ತಿ ಭವ. ತಮ್ಮ ಸತ್ಯಸ್ಥಾನದಲ್ಲಿ ಸ್ಥಿತರಾಗುವುದೇ ನೆನಪಿನ ಯಾತ್ರೆಯಾಗಿದೆ. ಯಾರಾಗಿದ್ದೇನೆ, ಹೇಗಿದ್ದೇನೆಯೋ ಅದರಲ್ಲಿ ಸ್ಥಿತರಾಗಿರಬೇಕು. ಇದೇ ಸತ್ಯ ಸ್ವರೂಪದ ನಿಶ್ಚಯ. ಯಾರ ಚಹರೆ ಹಾಗೂ ಚಲನೆಯಲ್ಲಿ ದಿವ್ಯತೆ ಇರುವುದೋ ಅವರೇ ಸತ್ಯವಾದಿ ಆಗಿದ್ದಾರೆ. ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯಿರಿ.